ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಬರ್ತಾ ಇದೆ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇದೊಂದು ಕಾಪಿ ಬಿಡುಗಡೆ ಆಗಿದೆ ನೆನ್ನೆ. ಮತ್ತು ಡೇಟ್ ಅಬ್ಸರ್ವ್ ಮಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. 16/5/2026 ಅಂತ ಇದೆ. ಇಟ್ ಈಸ್ ಕೇಮ್ ಫ್ರಾಮ್ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬ್ಯಾಂಗ್ಳೂರು 1 ಅಂತಿದೆ. ಇಟ್ ಇಸ್ ಎ ಸುತ್ತೋಲೆ. ಏನಿದೆ ಸುತ್ತೋಲೆಯಲ್ಲಿ? ಸಬ್ಜೆಕ್ಟ್ ಏನು ಹೇಳಿದ್ದಾರೆ ಇಲ್ಲಿ? ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ಪೂರ್ವದಲ್ಲಿ. ಸೊ ಏನಂಗಂದರೆ ದಿನಾಂಕ 31/12/2015 ಪೂರ್ವದಲ್ಲಿ ಅಂದರೆ ಅದಕ್ಕಿಂತ ಮುಂಚೆ ಅಂತ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅಂತ ಇದೆ ಅಲ್ಲಿ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟ ರಿಕ್ರೂಟ್ಮೆಂಟು? ರಾಜ್ಯದ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ, ಪ್ರೈವೇಟ್ ಏಡೆಡ್ ಹೈಸ್ಕೂಲ್ಸ್. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 31/12/2025 ಮುಂಚೆ ಯಾರಾದರೂ ನಿಧನ ಆಗಿದರೆ, ನಿವೃತ್ತಿ ಆಗಿದರೆ, ರಾಜೀನಾಮೆ ಕೊಟ್ಟಿರೆ, ಅಂತಹ ರೀಸನ್ಸಿಂದ ಕೆಲವೊಂದು ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಇದಕ್ಕೆ ಒಂದು ಸುತ್ತೋಲೆಯನ್ನು ಸಬ್ಜೆಕ್ಟಲ್ಲಿ ಕೋಟ್ ಮಾಡಿದ್ದಾರೆ ಈಗ. ಸೊ ಇದಕ್ಕೆ ಪೂರಕವಾದಂಥ ಇನ್ಫಾರ್ಮೇಷನ್ ನೋಡೋ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಓದ್ತಾ ಇದ್ದೀನಿ. ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2025 ಒಳಗೆ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಉಲ್ಲೇಖಿತ ಸರ್ಕಾರದ ಆದೇಶಗಳಲ್ಲಿ ಅನುಮತಿಯನ್ನು ಈಗಾಗಲೇ ಕೊಡಲಾಗಿದೆ. ಅಪ್ರೂವಲ್ ಪಾಸ್ ಆಗಿದೆ. ಆದರೆ ಸದರಿ ಆದೇಶಗಳಂತೆ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನೋಡಿ, ಇಲ್ಲಿದೆಯಲ್ಲ, ದಿನಾಂಕ 31/12/2015 ಪೂರ್ವದಲ್ಲಿನ ನಿಯಮಾನುಸಾರ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಫೋರ್ 2015 ಅರ್ಹ ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲು ತಿಳಿಸಲಾಗಿರುತ್ತದೆ. ಆದಾಗ್ಯೂ ಇದನ್ನು ಸರ್ಕ್ಯುಲರ್ ಮುಂಚೆನೂ ಕೂಡ ಬಂದಿತ್ತು. ಇಮಿಡಿಯೇಟ್ ಬೇಗ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗಿದೆ ರಿಕಮೆಂಡ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಡಿಲೇ ಮಾಡಿದ್ರು. ಹಲವು ಅನುದಾನಿತ ಶಾಲೆಗಳಲ್ಲಿ ಎಷ್ಟು ಸಲ ಹೇಳಿದ್ರು ಕೂಡ ನೀವು ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂತ ಏನಾಗಿದೆ, ಹಲವು ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ಪೂರ್ವದಲ್ಲಿ ಖಾಲಿಯಾಗಿರುವ ಹುದ್ದೆಗಳು ಭರ್ತಿಯಾಗದೇ ಇದ್ದರೂ ಶಾಲಾ ಆಡಳಿತ ಮಂಡಳಿಯವರು ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಯಾವುದೇ ಪ್ರಸ್ತಾವನೆಗಳನ್ನು ಸಲ್ಲಿಸಿರುವುದಿಲ್ಲ. ಅದಕ್ಕೆ ನೆನ್ನೆ ಹೇಳಿದ್ದು ವಿಡಿಯೋ ಮಾಡಬೇಕಾದ್ರೆ, ಇರ್ರೆಸ್ಪಾನ್ಸಿಬಲ್ ಆಫೀಸರ್ಸ್, ಸರಿಯಾಗಿ ಕೆಲಸ ಮಾಡಿರತಕ್ಕಂಥ ಅಧಿಕಾರಿಗಳ ಕೈಚಳಕದಿಂದನೇ ಹೀಗೆಲ್ಲ ಸಮಸ್ಯೆ ಆಗ್ತಾ ಇರೋದು. ಯಾಕೆಂದರೆ ಇವ್ರಿಗೆ ಗೊತ್ತಿರುತ್ತೆ ಕನ್ಫರ್ಮ್ ಆಗಿ. ಸೊ ಯಾವ್ಯಾವ ಪೋಸ್ಟ್ ಏನೇನಾಗಿದೆ, ಕತೆ ಏನು ಸಮಸ್ಯೆ ಆಗಿದೆ, ಇವರು ಕಾಲಕ್ಕೆ ಅಪ್ಡೇಟ್ ಮಾಡಲ್ಲ, ಎಲ್ಲ ಕಾಂಪ್ರಮೈಸ್ ಇವರೆಲ್ಲ. ಸೊ ಇದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಲು ಆಡಳಿತ ಮಂಡಳಿಗಳು ಕಾರಣವಾಗಿರುತ್ತಾರೆ ಅಂತ ಕ್ಲಿಯರ್ ಕಟ್. ಖಂಡಿತವಾಗಲು ಅವ್ರು ಕೇಳಿದನ್ನು ಕೊಡಲಿಕ್ಕೆ ಇವರಿಗೆ ಸಮಸ್ಯೆ ಆಗಿರುವಂಥದ್ದು ಪ್ರಸ್ತಾವನೆ ಕೊಡಲಿಕ್ಕೆ. ಆ್ಯಕ್ಚುಲಾಗಿ ಸರ್ಕ್ಯುಲರ್ ಮುಂಚೆ ಒಂದು ಸಲ ಬಂದಿತ್ತಿದ್ದು, ಆಯಿತಾ. ಸೊ ಹಾಗೆ ಸ್ಕಾಲ್ ಅಪ್ ಮಾಡ್ತೀನಿ. ಸೊ ಇನ್ನೂ ಏನು ಇಲ್ಲಿ ಹೇಳಿದ್ದಾರೆ ಅಂತಂದ್ಬಿಟ್ಟು ನೋಡಿ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ. ಸೊ ಆದ್ದರಿಂದ ಅನುದಾನಿತ ಪ್ರೌಢಶಾಲೆಗಳಲ್ಲಿನ ದಿನಾಂಕ 31/12/2015 ಪೂರ್ವದಲ್ಲಿನ ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮತಿಯನ್ನು ಕೋರಿ ಸಂಬಂಧಪಟ್ಟಂಥ ಪ್ರಾಧಿಕಾರಗಳಿಗೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿರುತ್ತೆ ಪ್ರಾಧಿಕಾರಗಳು, ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಈಗ ಒಂದು ಟೈಮ್ ಬೌಂಡಿಂಗ್ ಹೇಳಿದ್ದಾರೆ. ಈಗ ಅವರು 15/7/2026 ಅಂತ, 15/7/2026 ಅಂದರೆ ಇನ್ನೂ 2 ತಿಂಗಳು ಟೈಮ್ ಇದೆ ಈಗ. ಸೊ ಕಾಲಮಿತಿ ನಿಗದಿಪಡಿಸಿದೆ ಅಂತ. ಅಷ್ಟರೊಳಗಡೆ ನೀವು ಪ್ರಸ್ತಾವನೆಯನ್ನು ಸಲ್ಲಿಸಲೇಬೇಕು. ಯಾವ್ಯಾವ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಏನು ಮೇಲೆ ನಾನು ರೀಸನ್ಸ್ ಕೋಟ್ ಮಾಡಿದೆ, ನಿಧನ, ನಿವೃತ್ತಿ, ರಾಜೀನಾಮೆ. ಸೊ ಈ ರೀಸನ್ಸಿಂದ ಹುದ್ದೆಗಳು ತೆರವಾಗದೆ ಖಾಲಿ ಇದ್ದರೆ ಅವುಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಅಲ್ಲಿ. ದಿನಾಂಕ 31/12/2015 ಪೂರ್ವದಲ್ಲಿನ ನೋಡಿ ಇದೆಯಲ್ಲ, ಪ್ರಾಧಿಕಾರಗಳಿಗೆ ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಲು ಅನುಮತಿ ಕೋರಿ ಸಂಬಂಧಪಟ್ಟಂಥ ಪ್ರಾಧಿಕಾರಿಗಳಿಗೆ ಎಲ್ಲ ದಾಖಲೆಗಳೊಂದಿಗೆ ಪ್ರಸ್ತಾವನೆಯನ್ನು ಕೂಡಲೇ ಸಲ್ಲಿಸಲಿಕ್ಕೆ ತಿಳಿಸಿದೆ. ಈಗ ಇಮಿಡಿಯೇಟ್ ಅವರು ಕೊಡಲೇಬೇಕು ಅಂತ. ಈಗ ನೆಕ್ಸ್ಟು ಮುಂದುವರೆದು ಸದರಿ ಶಾಲೆಯಲ್ಲಿನ ದಿನಾಂಕ 31/12/2015 ಪೂರ್ವದಲ್ಲಿನ ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾವನೆಯನ್ನು ನಿಗದಿತ ಕಾಲಮಿತಿಯಲ್ಲಿ ಸಲ್ಲಿಸದಿದ್ದಲ್ಲಿ, ಈಗ 15/7 ಅಂತ ಟೈಮ್ ಬೌಂಡಿಂಗ್ ಕೊಟ್ಟಿದ್ದಾರೆ. ಇನ್ನೂ 2 ಮಂತ್ಸ್ ಇದೆ ಈಗ ಟೈಮ್. ಇದಕ್ಕೆ ಇನ್ ಕೇಸ್ ಅಲ್ಲಿ ಅವರು ಕರೆಕ್ಟಾಗಿ ಏನಾದರೂ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಯಮಿತ ಕಾಲಮಿತಿಯಲ್ಲಿ ಅಂತಹ ಹುದ್ದೆಗಳು ಸದರಿ ಶಾಲೆಗಳಿಗೆ ಅವಶ್ಯವಿರುವುದಿಲ್ಲವೆಂದು ಭಾವಿಸಿ ಅಂತಹ ಹುದ್ದೆಯನ್ನು ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗುವುದು. ಹುದ್ದೆಗಳನ್ನೇ ಕ್ಯಾನ್ಸಲ್ ಮಾಡ್ತಾರಂತೆ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ. ಇದು ಏನು ಮಾಡಲಿಕ್ಕಾಗಲ್ಲ ಕೇಳೋದು ಕೊಡಿಲ್ಲ ಅಂತಂದರೆ. ಸೊ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿನ ಎಲ್ಲ ಖಾಸಗಿ ಅನುದಾನಿತ ಪ್ರೌಢಶಾಲಾ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದು ತುರ್ತಾಗಿ ದಿನಾಂಕ 31/12/2015 ಪೂರ್ವದಲ್ಲಿನ ನಿಯಮಾನುಸಾರ ಅರ್ಹ ಖಾಲಿ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿರುವಂತೆ ಸೂಚನೆಯನ್ನು ನೀಡಲಾಗಿದೆ. ನೋಡಿ, ಇನ್ನು ಕೊನೆಯದಾಗಿ ಮುಂದುವರೆದು ಈ ಕುರಿತು ಅಪಾರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಧಾರವಾಡ ಮತ್ತು ಕಲಬುರಗಿಯವರು ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ವಹಿಸಿ ಸರ್ಕಾರಕ್ಕೆ ವರದಿ ಮಾಡಲು ತಿಳಿಸಿದೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಬೇಕು ಈ ಕಾಲಮಿತಿ ಒಳಗಡೆ ಏನು ಎಷ್ಟು ಬೇಗ ಇವರು ಖಾಸಗಿ ಪ್ರೌಢಶಾಲೆಯಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಹೌ ಮೆನಿ ಪೋಸ್ಟು ಎಷ್ಟಿದೆ, ಏನು ಕತೆ ಸರ್, ಯಾವ ಹುದ್ದೆ ಕಾಲ್ ಮಾಡ್ತಾರೆ,
ಇದೇನು ಇದು ಪ್ರೌಢಶಾಲೆಗಳಂತ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ನೀವು. ಖಾಸಗಿ ಅನುದಾನಿತ ಹೈಸ್ಕೂಲ್ಸ್ ಅಂತ ಅಂದ್ಬಿಟ್ಟು ಇವೆಲ್ಲವೂ ಈಗ ಇನ್ನು 2 ತಿಂಗಳೊಳಗಡೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಆ ನಂಬರ್ ಆಫ್ ಪೋಸ್ಟ್ ಗೊತ್ತಾದ ನಂತರದಲ್ಲಿ ಅವರು ನೋಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕಾಯಲೇಬೇಕಾಗುತ್ತೆ. ಹಾಗಾಗಿ ನಿನ್ನೆ ಬಂದಿದ್ದಂಥ ಒಂದು ಅಪ್ಡೇಟ್ ಇದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ಹಾಗಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲವನ್ನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.